ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಬೇಗ ಎಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನಿಮಗೆ ತಮ್ಲೈನ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಹಾಗೆ ಇನ್ನೊಂದು ಮೇನ್ ಥಿಂಗ್ ಏನಪ್ಪಾ ಅಂದ್ರೆ, ದಯವಿಟ್ಟು ಎಲ್ಲರೂ ನನ್ನ ಕ್ಷಮಿಸಿ. ಇಷ್ಟು ದಿನ ನಾನು ವಿಡಿಯೋಸ್ ಮಾಡೋಕ್ಕೆ ಆಗಿರಲಿಲ್ಲ, ಇನ್ನು ಮುಂದೆ ಮಾಡ್ತೀನಿ. ಅಂದರೆ ಡೈಲಿ ವ್ಲಾಗ್ಸ್ ಮಾಡಿ ಹಾಕ್ಬೋದು, ಅಂದರೆ ಮಾಡಿದ್ದೇ ಮಾಡ್ತಾ ಇರ್ತೀವಿ, ಅದೇ ತಿನ್ನೋದು ಪಾತ್ರೆ ಅದೇ ಇರುತ್ತೆ. ಸೊ ಅದನ್ನೇ ದಿನ ಮಾಡೋಕ್ಕೋದ್ರೂ ನಿಮಗೂ ಕೂಡ ಬೋರ್ ಆಗುತ್ತೆ. ಸೊ ಹಾಗಾಗಿ ಮಾಡಿರಲಿಲ್ಲ. ಓಕೆ, ಇನ್ನು ಮುಂದೆ ಡೈಲಿ ವ್ಲಾಗ್ಸ್ ಆದ್ರೂ ಕೂಡ ಮಾಡಿ ಹಾಕ್ತೀನಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಹಳೆ ವ್ಲಾಗಲ್ಲಿ ನಂದು ಹ್ಯಾಂಡ್ ವರ್ಕ್ ಬ್ಲೌಸ್ ಎಲ್ಲ ತೋರಿಸಿದ್ದೆ. ಇದರಲ್ಲಿ ತುಂಬಾನೇ ಸಿಂಪಲ್, ಏನು ವರ್ಕ್ ಇಲ್ಲದೆ ಇರುವಂತಹ ಬ್ಲೌಸ್ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ನಾನು ನಮ್ಮ ದರ್ಗಾ ಅಂದ್ರೆ ರತ್ನಪುರಿಲಿ ಸ್ಟಿಚ್ ಮಾಡಿಸಿದ್ದೀನಿ, ಇನ್ನು ಸ್ವಲ್ಪ ಬಂದು ನಾನು ವಿರಾಜ್ಪೇಟೆಯಲ್ಲಿ ಸ್ಟಿಚ್ ಮಾಡಿಸಿರೋಂಥದ್ದು. ಬನ್ನಿ ಇವಾಗ ಯಾವ ಥರ ಸ್ಟಿಚ್ ಮಾಡಿಸಿದ್ದೀನಿ ಅಂತ ತೋರಿಸ್ತೀನಿ. ನಾನು ಆಲ್ರೆಡಿ ತೋರಿಸಿರ್ಬೋದೇನೋ, ಅಂದರೆ ಸ್ಯಾರಿ ಜೊತೆ ತೋರಿಸಿರ್ತೀನಿ. ಅಂದರೆ ಇದು ಸಪ್ರೇಟಾಗಿ ಬ್ಲೌಸ್ದೇ ವಿಡಿಯೋ ಮಾಡಿ ಹಾಕಿಲ್ಲ. ಇನ್ ಕೇಸ್ ನಿಮ್ಗೆ ಏನಾದರೂ ನನ್ನ ಬ್ಲೌಸ್ ಡಿಸೈನ್ಸ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಗೊಂಡು ನೀವು ಕೂಡ ಸ್ಟಿಚ್ ಮಾಡಿಸ್ಬೋದು. ಈಗ ಫಸ್ಟ್ ಬ್ಲೌಸ್ ಬಂದು ಇದು. ಈ ಬ್ಲೌಸ್ಗಳದ್ದು ಸ್ಯಾರೀಸ್ದೆಲ್ಲ ನಿಮ್ಗೆ ಆಲ್ರೆಡಿ ನಾನು ತೋರಿಸಿದ್ದೀನಿ. ಇನ್ ಕೇಸ್ ಇನ್ನೊಂದ್ಸಲ ಬೇಕು ಅಂದರೆ ಕಮೆಂಟ್ ಮಾಡಿ ಮಾಡ್ತೀನಿ. ಸೊ ಇದು ಬಂದು ನನ್ನ ಫಸ್ಟ್ ಬ್ಲೌಸ್, ಎಂಥದ್ದು ಇಲ್ಲ, ತುಂಬಾನೇ ಸಿಂಪಲ್ ಬ್ಲೌಸ್ ಇದು. ಹಾಗೆ ಒಂದು ನಿಮಿಷ ನೋಡಿ, ಹಿಂದೆ ಐರನ್ ಮಾಡಿಲ್ಲ, ತುಂಬ ದಿನನೇ ಆಯ್ತಲ್ವ. ಇದೆಲ್ಲ ವೇರ್ ಮಾಡಿದ್ದೇನೆ, ತುಂಬ ದಿನ ಆಗೋಯ್ತು. ನಮ್ಮ ಚಿಕ್ಕಮ್ಮಂದು ಮನೆಯದು ಗೃಹ ಪ್ರವೇಶ ಟೈಮಲ್ಲಿ ನಾನು ಇದು ಹಾಕೊಂಡಿದ್ದೆ ನೋಡಿ. ಹಿಂದೆ ಸ್ವಲ್ಪ ಈ ರೀತಿ, ಹಾಗೆ ಕಟ್ಟಕ್ಕೆ ಒಂದು ಈ ರೀತಿ 3/4 ಸ್ಲೀವ್ಸು. ಇದು ತುಂಬಾನೇ ಸಿಂಪಲ್ ಬ್ಲೌಸ್. ಓಕೆನಾ, ಇದೊಂದು ಬ್ಲೌಸು ಸ್ಟಿಚ್ ಮಾಡಿ ಇಡ್ಸಿದ್ದೀನಿ, ಇನ್ನೂ ಕೂಡ ನಾನು ಇನ್ನು ಹಾಕೊಂಡಿಲ್ಲ. ಸೊ ಟೈಮ್ ಸಿಕ್ಕಾಗ ಹಾಕೋಬೇಕು. ಹಾಗೆ ಬ್ಯಾಕ್ ಬಂದು, ಬ್ಯಾಕದು ಡಿಸೈನೇ ಒಂಥರ ಡಿಫ್ರೆಂಟ್ ಆಗೈತೆ. ಅಂದರೆ ಐರನ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಐರನ್ ಮಾಡಿಲ್ಲಲ್ವಾ. ಸೊ ಹಾಗಾಗಿ ನೋಡಿ ಈ ರೀತಿಯಾಗಿದೆ. ಹಾಗೆ ಕಟ್ಟಕ್ಕೆ ಸ್ಲೀವ್ಸೇ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ನೋಡ್ತಾ ಇದ್ದೀರಲ್ವಾ. ಇಲ್ಲಿ ಫುಲ್ಲು ಬಲೂನ್ ಸ್ಲೀವ್ಸ್ ಥರ. ಇದು ವೇರ್ ಮಾಡಿದಾಗ ಅಂದರೆ ಈಗ ಒಂದು ನಿಮಿಷ ತೋರಿಸ್ಬಿಡ್ತೀವಿ, ಕಾಣುತ್ತೆ ಅಂದರೆ ತುಂಬಾ ಸಖತ್ತಾಗಿ ಕಾಣುತ್ತೆ. ವಿತ್ ಸ್ಯಾರಿ ಜೊತೆ ಹಾಕೊಂಡ್ರೆ ನೋಡಿ ಈ ರೀತಿಯಾಗಿ. ಅಂದರೆ ಇನ್ನೂ ಸ್ವಲ್ಪ ಇಲ್ಲಿ ನಾನು ಬಟ್ಟೆ ಮೇಲೆ ಬಟ್ಟೆ ಹಾಕಿದ್ದೀನಲ್ವ, ಈ ರೀತಿ ಇನ್ನೂ ಮೇಕ್ ಬಂದು ಈ ರೀತಿ ಬಫ್ ಥರ ಹಿಂಗೆ ಸೇಮ್ ಇದೇ ರೀತಿ ಕಾಣುತ್ತೆ. ಸೊ ಹಾಗಾಗಿ ಇದನ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಇದು ಕೋಕಿಲಕ್ಕ ಅಂಗಡಿಲೇ ನಾನು ಫಸ್ಟ್ ತೋರಿಸಿದ್ದು, ವಿರಾಜ್ಪೇಟೆಯಲ್ಲಿ ಸ್ಟಿಚ್ ಮಾಡಿಸಿದ್ದು. ಇನ್ನು ನೆಕ್ಸ್ಟ್ ಬಂದು ಇನ್ನೊಂದು ಬ್ಲೌಸ್ ಬಂದು ಇದು. ಇದನ್ನು ಕೂಡ ನಾನು ಎಲ್ಲಿ ಸ್ಟಿಚ್ ಮಾಡಿಸಿದ್ದು, ಕೋಕಿಲಕ್ಕ ಅಂಗಡಿಯಲ್ಲಿ ಸ್ಟಿಚ್ ಮಾಡಿಸಿದ್ದು. ಇದನ್ನು ಒಂದು ನಿಮಿಷ, ಇದು ಅಷ್ಟೇ, ಏನು ಡಿಸೈನ್ ಇಲ್ಲ ಇದಕ್ಕಂತೂ. ತುಂಬಾನೇ ಸಿಂಪಲಲ್ಲೇ ಸಿಂಪಲ್ ಅಂದರೆ ಇದೆ ಅನಿಸುತ್ತೆ. ಅವಾಗೆಲ್ಲ ಫುಲ್ಲು ಟ್ರೆಂಡಿಂಗಲ್ಲಿ ಇತ್ತಲ್ವ ಸ್ಯಾರಿ, ಒಂದು ಏನೋ ನಮೃತ ಸ್ಯಾರಿ ಅಂತ, ಅದ್ರದ್ದು ಬ್ಲೌಸು, ಅದ್ರ ಸೀರೆದು ಬ್ಲೌಸು. ಏನು ವರ್ಕ್ ಇಲ್ಲ, 3/4 ಸ್ಲೀವ್ಸ್ ಇದೆ. ತುಂಬಾ ಸಿಂಪಲಾಗಿ ಬ್ಲೌಸ್ ಕೂಡ ಸ್ಟಿಚ್ ಮಾಡಿದ್ದಾರೆ. ಈ ಬ್ಲೌಸ್ ನೋಡಿದ ತಕ್ಷಣ ನಿಮಗಿದೆ ನೀವು ಹ್ಯಾಂಡ್ ವರ್ಕ್ ಬ್ಲೌಸ್ ಎಲ್ಲ ಅಂತಿದ್ರೆ ಇಷ್ಟೊಂದು ವರ್ಕ್ ಇದೆಲ್ಲ ಅಂತ ಅನ್ಕೋಬಹುದು. ಇದು ಯಾವುದೇ ರೀತಿ ವರ್ಕ್ ಇಲ್ಲ, ವಿತ್ ಬ್ಲೌಸ್ ಪೀಸಲ್ಲೇ ಬಂದಿದ್ದು. ಇದು ಈ ರೀತಿ ಬೋಟ್ ನೆಕ್. ಇದು ಬ್ಯಾಕಲ್ಲಿ ಈ ರೀತಿಯಾಗಿ ರೌಂಡ್ ಶೇಪ್ ಇದೆ. ಇದು ಒಂದೇ ಸಲ ಹಾಕೊಂಡಿರೋದು, ನಾನು ಇನ್ನೂ ಹಾಕ್ಕೊಂಡೇ ಇಲ್ಲ. ಇದು ಯಾವುದಕ್ಕೆ ಬೇಕಾದ್ರೂ ಮಿಸ್ ಮ್ಯಾಚ್ ಮಾಡ್ಕೊಬೋದು ನಾವು. ಚೆನ್ನಾಗಿದೆ ಅಲ್ವಾ, ಸಿಂಪಲ್ ಬ್ಲೌಸೇ. ಬಟ್ ಬ್ಯಾಕಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಶೇಪ್ ಕೊಟ್ಟಿದ್ದಾರೆ, ಸ್ವಲ್ಪ ಹಿಂಗೆ ತ್ರಿಭುಜ ಥರ. ಅಂದರೆ ಐರನ್ ಮಾಡಿಲ್ಲಲ್ವಾ, ಸೊ ಎಲ್ಲ ಥರ ಮುದ್ರಕೊಂಡ್ಬಿಟ್ಟೈತೆ. ಎಲ್ಲ ಐರನ್ ಮಾಡಿದಾಗಲೇ ಚೆನ್ನಾಗಿ ಕಾಣೋದು ನೋಡಿ. ವೇರ್ ಮಾಡಿದಾಗ ಕಾಣುತ್ತೆ ನಿಮಗೆ ಕ್ಲಿಯರಾಗಿ. ಹಿಂಗಿದೆ ಶೇಪು. ಹಾಗೆ ಇದೆಲ್ಲ ಡಿಸೈನ್ ಬ್ಲೌಸ್ ಪೀಸಲ್ಲೇ ಬಂದಿರೋದು. ಫ್ರಂಟು ಮಾಮೂಲಿ. ಇದು ವೆಲ್ವೆಟ್ದು ಸೀರೆ ಜೊತೆನೇ ಬಂದಿದ್ದು, ಸಪ್ರೇಟಾಗಿ ಏನು ತಗೊಂಡಿರಲಿಲ್ಲ, ಸೀರೆ ಜೊತೆನೇ ಬಂದಿತ್ತಲ್ವ. ಸೊ ಹಾಗಾಗಿ ಇದು ಆ್ಯಕ್ಚುಲಿ ನಮ್ಮ ಮಮ್ಮಿ ಸೀರೆಗೆ ಬಂದಿದ್ದು. ಆದರೆ ನಾನು ಈ ಬ್ಲೌಸ್ ಪೀಸ್ ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ಇದನ್ನ ನಾನು ಸ್ಟಿಚ್ ಮಾಡಿಸ್ಕೊಂಡೆ. ಬನ್ನಿ ಯಾವ ರೀತಿ ಇದೆ ತೋರಿಸ್ತೀನಿ. ಮುಂದೆ ಪ್ರಿನ್ಸ್ ಕಟ್ಟು, 3/4 ಸ್ಲೀವ್ಸು, ಬ್ಯಾಕಲ್ಲಿ ಬಂದು ಈ ರೀತಿ
ಏನು ಸಿಂಪಲ್ ಆಗಿದೆ, ವೇರ್ ಮಾಡಿದಾಗ ಸಾಕಾದಾಗ ಕಾಣುತ್ತೆ ಈ ಬ್ಲೌಸ್ ಮಾತ್ರ. ನಾವು ಯಾವುದಕ್ಕೆ ಬೇಕಾದ್ರೂ ಮಿಸ್ ಮ್ಯಾಚ್ ಮಾಡ್ಕೊಬೋದು. ಈ ಬ್ಲೌಸ್ನ ನಮ್ಮ ಫ್ಯಾಮಿಲಿ ಎಲ್ಲರೂ, ನನ್ನ ಫ್ರೆಂಡ್ಸು ಎಲ್ಲರೂ ಕೂಡ ಕೇಳ್ತಾರೆ, ಎಲ್ಲಿ ಸ್ಟಿಚ್ ಮಾಡಿಸ್ದೆ, ಚೆನ್ನಾಗೈತೆ, ಚೆನ್ನಾಗಿ ಸ್ಟಿಚ್ ಮಾಡಿಸೋರು ಹಿಂಗೆ ಕಾಣುತ್ತೆ ಅಂತ. ನೋಡಿ, ಇದು ಮುಂದೆ ಪ್ರಿನ್ಸ್ ಕಟ್ಟು. ಅಂದರೆ ಪ್ರಿನ್ಸ್ ಕಟ್ ಅಂದರೆ ಇಲ್ಲಿ ನೋಡಿ, ಇದು ಸ್ವಲ್ಪ ಈ ರೀತಿಯಾಗಿ ಬಂದಿದೆ. ಒಬ್ಬರು ಸ್ಟ್ರೈಟ್ ಗೆರೆ ಬಂದ್ಬಿಟ್ಟು ಹಿಂಗೆ ಕೊಟ್ಟಿರ್ತಾರೆ, ಇದರಲ್ಲಿ ಸ್ವಲ್ಪ ಈ ರೀತಿ ಶೇಪ್ ಬಂದಿದೆ. ಹಿಂಗೆ ನೋಡ್ತಾ ಇದ್ದೀರಲ್ಲ, ಈ ರೀತಿ ಶೇಪು ಮುಂದೆ. ಹಾಗೆ ಬ್ಯಾಕಲ್ಲಿ ಒಂದು ನಿಮಿಷ, ಬ್ಯಾಕಲ್ಲಿ ಈ ರೀತಿ ಶೇಪ್ ಇದೆ, ಚೆನ್ನಾಗಿದೆ. ಈ ರೀತಿ ಬ್ಯಾಕಲ್ಲಿ ಶೇಪು. ಇದೊಂದು ಸ್ವಲ್ಪ ಮಾಡ್ರನ್ ಬ್ಲೌಸ್ ಥರ ಸ್ಟಿಚ್ ಮಾಡಿಸಿದ್ದೀನಿ. ಅಂದರೆ ಸ್ವಲ್ಪ ಇದನ್ನು ಕೂಡ ಯಾವುದು ಬೇಕಾದ್ರೂ ಮಿಸ್ ಮ್ಯಾಚ್ ಮಾಡ್ಕೊಬೋದು. ನೋಡಿ ಇದಕ್ಕೆ ಇದ್ರ ಸ್ಯಾರಿ ಫುಲ್ ಪ್ಲೈನು, ಫುಲ್ ಸಾಫ್ಟಾಗಿರುತ್ತೆ. ಈ ರೀತಿ ಇಲ್ಲೆಲ್ಲ ಫುಲ್ ಆದರೆ ಬ್ಲೌಸಲ್ಲೇ ಬಂದಿರೋದು. ಲೈನಿಂಗ್ ಹಾಕ್ತೀನಿ ಅಂದರೂ ಬೇಡಿ, ಇದೇ ರೀತಿ ಇರಲಿ ಅಂತೆ. ಹಾಗೆ ಬ್ಯಾಕ್ ಬಂದು ಈ ರೀತಿ ಬಟನ್ಸ್ ಎಲ್ಲ ಕೊಟ್ಟಿದ್ದಾರೆ. ಫ್ರಂಟ್ ಬಂದು ಈ ರೀತಿ ಶೇಪ್ ಇದೆ. ಅಲ್ಲಿ ಸೇಮ್ ಪ್ರಿನ್ಸ್ ಕಟ್ ಇದೆ. ಬ್ಯಾಕಲ್ಲಿ ಬಂದು ನಿಮ್ಗೆ ಕಾಣಿಸ್ತಿದೆಯಾ ನೋಡಿ, ಬ್ಯಾಕಲ್ಲಿ ಬಂದು ಆ್ಯಕ್ಚುಲಿ ಇಲ್ಲಿಗೆ ನಾನು ಬಟನ್ ಕೊಡ್ಬೋದಾಗಿತ್ತು, ಬಟ್ ಬಟನ್ ಕೊಟ್ಟಿಲ್ಲ. ಕೆಳಗಡೆ ಮಾತ್ರ ಇಲ್ಲಿ ಒಂದು ನಿಮಿಷ, ಅಂದರೆ ಇದೆಲ್ಲ ವೇರ್ ಮಾಡಿದಾಗ ಚೆನ್ನಾಗಿ ಕಾಣೋದು. ನಿಮ್ಗೆ ತೋರಿಸ್ಬೇಕಾದ್ರೆ ಇದೇನು ಈ ರೀತಿ ಸ್ಟಿಚ್, ಅಂದರೆ ಇದೆಲ್ಲ ವೇರ್ ಮಾಡಿದಾಗ ಚೆನ್ನಾಗಿ ಕಾಣುತ್ತೆ. ನಿಮ್ಗೆ ತೋರಿಸ್ಬೇಕಾದ್ರೆ ಇದೇನು ಹಿಂಗೆ ಕಾಣಿಸ್ತೈತಲ್ಲ ಅಂತ ಅನ್ಕೊಂತೀರಾ. ನೋಡಿ, ಈ ರೀತಿ ಕೆಳಗಡೆ ಕಟ್ಟಕ್ಕೆ ಬರುತ್ತೆ. ಫುಲ್ ಟ್ರೆಂಡಿಂಗಲ್ಲಿ ಇತ್ತಲ್ವಾ, ಸೊ ನೋಡಿ ಇವಾಗ ಬೇಕಾದರೆ ಈ ರೀತಿ ಕಟ್ಟಕ್ಕೆ. ಹಾಗೆ ಇನ್ನು ಮುಂದೆ ಬಂದು ಈ ರೀತಿ. ಇದನ್ನ ನಾನು ನಮ್ಮ ಅಣ್ಣಂದು ಎಂಗೇಜ್ಮೆಂಟ್ಗೆ ಹಾಕಿದ್ದೆ, ಅಂದರೆ ನಮ್ಮ ಚಿಕ್ಕಪ್ಪನ ಮಗನ ಎಂಗೇಜ್ಮೆಂಟ್ಗೆ. ಸೊ ಅದರದ್ದು ಬ್ಲೌಸು ಮುಂದೆ ಈ ಥರ ಕಟ್ ವರ್ಕ್ ನೋಡಿ ಎಷ್ಟು ಸಖತ್ತಾಗಿದೆ ಅಲ್ವಾ. ಹಾಗೆ ಇಲ್ಲಿ ಸ್ಲೀವ್ಸಲ್ಲಿ ಬಫ್ ಕೊಟ್ಟಿಸಿದ್ದೀನಿ ನಿಮಗೆ. ಹಾಗೆ ಬ್ಯಾಕಲ್ಲಿ ಬಂದು ಫುಲ್ ಈ ಕಡೆ, ಒಂದು ನಿಮಿಷ ತೋರಿಸ್ತೀನಿ. ಈ ರೀತಿ ವೇರ್ ಮಾಡಿದಾಗ ಗೊತ್ತಾಗುತ್ತೆ ಆ್ಯಕ್ಚುಲಿ. ಇದೆಲ್ಲ ಕಾಣಿಸ್ತಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಕೆಳಗಡೆ ನೋಡಿ ಇಲ್ಲೆಲ್ಲ, ಇಲ್ಲಿ. ಹಾಗೆ ಸ್ಲೀವ್ಸ್ ಬಂದು ಬಫ್ ಅಲ್ವಾ. ನನ್ನ ಸಿಂಪಲ್ ಬ್ಲೌಸ್ ಡಿಸೈನ್ಸ್ ಯಾವ ರೀತಿ ಇದೆ ಅಂತ ನಿಮ್ಗೇನಾದರೂ ನಾನು ತೋರಿಸ್ತಿರೋ ಬ್ಲೌಸಲ್ಲಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ, ನಮ್ಮ ಹುಣಸೂರು ಅಕ್ಕಪಕ್ಕ ಯಾರಾದರೂ ಇದ್ದರೆ ಬಂದು ಇಲ್ಲಿ ರತ್ನಪುರಲ್ಲಿ ಸ್ಟಿಚ್ ಮಾಡಿಸ್ಬೋದು. ನಾವು ಬೇರೆ ಕಡೆ ಇರೋದಾದರೆ ಡಿಸೈನ್ ತಗೊಂಡೋಗಿ ತೋರಿಸಿದ್ರೆ ಎಂಥ ಟೈಲರ್ ಆದರೂ ಕೂಡ ಸ್ಟಿಚ್ ಮಾಡಿ ಕೊಡ್ತಾರೆ. ಸೊ ಇದಿಷ್ಟು ನನ್ನ ಸಿಂಪಲ್ ಬ್ಲೌಸ್ ಡಿಸೈನ್ ಕಲೆಕ್ಷನ್ಸ್. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀನಿ.